ಇವತ್ತಿನ ರೆಸಿಪಿ ಡೋನಟ್. ತುಂಬ ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಳ್ಳೋಂತಹ ರೆಸಿಪಿ ಇದು. ಬನ್ನಿ, ಡೀಟೇಲ್ ರೆಸಿಪಿಗಾಗಿ ರೇವೂಸ್ ಕಿಚನ್ ಯೂಟ್ಯೂಬ್ ಚಾನಲ್ ನೋಡಿ. ಇಲ್ಲಿ ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ ತೊಗೊಂಡು ಅದಕ್ಕೆ ಬೆಚ್ಚಗಿರುವಂತಹ ಹಾಲು ತೊಗೊಂಡು ಅದಕ್ಕೆ 2 ಸ್ಪೂನು, ದೊಡ್ಡ ಸ್ಪೂನ್ ಆಗುವಷ್ಟು ಸಕ್ಕರೆ ಪುಡಿ ಹಾಕ್ಕೊತಾ ಇದ್ದೀನಿ. 2 ಸ್ಪೂನ್ ಹಾಕಾದ್ಮೇಲೆ ಇದಕ್ಕೆ ಈಸ್ಟ್ 2 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಇದನ್ನು ಸಕ್ಕರೆ ಕರಗೋವರೆಗೂ ಮಿಕ್ಸ್ ಮಾಡಿಕೊಂಡು ಈಸ್ಟ್ ಆ್ಯಕ್ಟಿವೇಟ್ ಆಗೋಕ್ಕೆ ಒಂದು 10 ನಿಮಿಷಗಳ ಕಾಲ ಮುಚ್ಚಿ ಇಟ್ಬಿಡಬೇಕು. ನೋಡಿ, ಈಸ್ಟ್ ಆ್ಯಕ್ಟಿವೇಟ್ ಆದಮೇಲೆ ನಾವು ಇದಕ್ಕೆ 400 ಗ್ರಾಮ್ ಆಗುವಷ್ಟು ಮೈದಾ ತಗೊಂಡಿದ್ದೀನಿ. ಅದಕ್ಕೆ 150ರಿಂದ 200 ಗ್ರಾಮ್ ಆಗುವಷ್ಟು ಸಕ್ಕರೆ ಪುಡಿ ಹಾಕ್ಕೊತಾ ಇದ್ದೀನಿ. ಇದರಲ್ಲಿ 2 ಸ್ಪೂನ್ ಆಗುವಷ್ಟು ನೀವು ತೆಗೆದಿಟ್ಕೋಬೇಕು. ಇದಕ್ಕೆ 3 ಸ್ಪೂನ್ ಆಗುವಷ್ಟು ನಾನಿಲ್ಲಿ ಮೊಸರು ಹಾಕ್ತಾಯಿದ್ದೀನಿ. ಮೊಸರಿಗೆ ಬದಲು ನೀವು ಒಂದು ಮೊಟ್ಟೆ ಕೂಡ ಸೇರಿಸ್ಕೋಬೋದು. ಈ ರೀತಿ ಸ್ಟಿಕ್ಕಿಯಾಗಿ ನಾವು ಕಲಿಸ್ಕೋಬೇಕಾಗುತ್ತೆ. ಎಕ್ಸ್ಟ್ರಾ ನೀರು ಬೇಕಿದ್ದರೂ ನೀವು ಹಾಕಿ ಕಲಿಸ್ಕೋಬೋದು. ಈ ರೀತಿ ಸ್ಟಿಕ್ಕಿಯಾಗಿ ಕಲಸಾದ್ಮೇಲೆ ಅದಕ್ಕೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕಿ ಕಲಸಿ ಇಟ್ಕೊಳ್ಳಿ. ಇದು 40 ನಿಮಿಷಗಳಿಂದ 1 ಅವರ್ ಈ ರೀತಿ ಉಬ್ಬಿ ಬರೋವರೆಗೂ ನಾವು ವೆಯ್ಟ್ ಮಾಡಿ ಆದಮೇಲೆ ನೋಡಿ, ಈ ರೀತಿ ಉಬ್ಬಿ ಬಂದ ಮೇಲೆ ನಾವು ಇದನ್ನು ನೆಕ್ಸ್ಟ್ ಪ್ರೊಸೀಜರ್ ಸ್ಟಾರ್ಟ್ ಮಾಡಬೇಕಾಗುತ್ತೆ. 5 to 10 ಮಿನಿಟ್ಸ್ ನಾವು ಕಲಸಿಟ್ಕೊಂಡಿರೋ ಡೋನ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ. ಬಟರ್ ಅಥವಾ ಎಣ್ಣೆ ಹಾಕಿ ಚೆನ್ನಾಗಿ ಈ ರೀತಿ ನಾದ್ಕೊಳ್ಳೋದ್ರಿಂದ ನಮಗೆ ಡೋನಟ್ಟು ತುಂಬಾ ಸಾಫ್ಟಾಗಿ ಬರುತ್ತೆ. ಸೊ ಈ ರೀತಿ ಡೋನಟ್ಗೆ ನಾವು ಡೋನ ರೆಡಿ ಮಾಡ್ಕೊಂಡಾದಮೇಲೆ ಮತ್ತೆ ಈ ರೀತಿ ಶಾರ್ಪಾಗಿರೋದೊಂದು ಗ್ಲಾಸಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಮತ್ತು ಡೋನಟ್ ಶೇಪ್ಗೆ ಬರೋ ಹಾಗೆ ನಾನಿಲ್ಲಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಡೀಟೇಲ್ ರೆಸಿಪಿ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ, ಪ್ಲೀಸ್ ವಾಚ್ ಇಟ್. ನೋಡಿ, ಈ ರೀತಿ ದಪ್ಪಕ್ಕೆ ಇರಬೇಕು ಮತ್ತು ಲೋ ಫ್ಲೇಮಲ್ಲಿ ಎಣ್ಣೆ ಕಾಯಿಸ್ಕೊಂಡಿರ್ಬೇಕು ನಾವು. ಈ ರೀತಿ ಸ್ವಲ್ಪ ಕಾದಿರಬೇಕು ಎಣ್ಣೆ. ಅದರಲ್ಲಿ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವಿಲ್ಲಿ ಫ್ರೈ ಮಾಡ್ಕೋಬೇಕು. ನೋಡಿ, ಇಷ್ಟು ಆದಮೇಲೆ ನಾನು ತೆಗೆದುಬಿಡ್ತಾ ಇದ್ದೀನಿ. ಈಗ ಅದು ಸಕ್ಕರೆ ಪುಡಿ ತೆಗೆದಿಟ್ಕೊಂಡಿದ್ವಲ್ಲ, ಆ ಸಕ್ಕರೆ ಪುಡಿಲಿ 1-2 ರೌಂಡ್ ಇದನ್ನು ಚೆನ್ನಾಗಿ ಹುರಳಿಸ್ಬಿಟ್ರೆ ಇದೊಂದು ಫ್ಲೇವರ್ ಆಗುತ್ತೆ. ಮತ್ತು ಡಬಲ್ ಬಾಯ್ಲ್ ಮೆಥಡಲ್ಲಿ ನಾವು ಚಾಕ್ಲೇಟ್ನ ಮೆಲ್ಟ್ ಮಾಡಿ ಇಟ್ಕೊಂಡಿದ್ದೀವಿ, ಅದನ್ನು ಕೂಡ ಸ್ವಲ್ಪ ಈ ರೀತಿ ಡಿಪ್ ಮಾಡಿ ಇಟ್ಕೋಬೇಕು. ಮತ್ತು ವೈಟ್ ಕಾಂಪೌಂಡಲ್ಲೂ ಕೂಡ ನಾನು ಇದೇ ರೀತಿ ಮಾಡ್ಕೊತಾ ಇದ್ದೀನಿ. ಇದ್ರ ಮೇಲೆ ನಾವು ಇಷ್ಟ ಇದ್ದರೆ ಸ್ಪ್ರಿಂಕಲ್ಸ್ ಹಾಕ್ಕೊಂಡು ನಾವು ಡೆಕೋರೇಟಿವ್ ಮಾಡಿಕೊಂಡ್ರೆ ನಮ್ಮ ಡೋನಟ್ ರೆಡಿ. ಮತ್ತೆ ಒಳ್ಳೆ ರೆಸಿಪಿಯೊಂದಿಗೆ ಸಿಗ್ತೀನಿ. ಟೇಕ್ ಕೇರ್.